ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಸಮಸ್ಯೆಯನ್ನು ಎದುರಿಸ್ತಾ ಇತ್ತು. ಸದ್ಯ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಕಾಂಗ್ರೆಸ್ನ ನಾಯಕರು ಮಾಡಿದ್ರೂ ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಸಿಟ್ಟು ಮಾತ್ರ ಕಡಿಮೆಯಾಗಿಲ್ಲ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಮತ ವಿಭಜನೆಯ ಆತಂಕ ಇನ್ನೂ ಹಾಗೇ ಇದೆ. ಬಂಡಾಯ ಅಭ್ಯರ್ಥಿಯನ್ನ ಮನವೊಲಿಸಿ ತಟಸ್ಥಗೊಳಿಸಲಾಗಿದೆ. ಆದರೆ ಜಮೀರ್ ಅಹಮದ್ ಖಾನ್ ಸೈಲೆಂಟ್ ಆಗಿದ್ದಾರೆ. ಜಮೀರ್ ಅಹಮದ್ ಅವರ ಮೌನವೇ ಕಾಂಗ್ರೆಸ್ಗೆ ಹಿನ್ನಡೆಯಾಗುತ್ತಾ? ಮುಸ್ಲಿಂ ಸಮುದಾಯವನ್ನು ಒಗ್ಗೂಡಿಸುವಂತ ಪ್ರಯತ್ನ ಫಲಿಸಲ್ವಾ ಅಂತ ಪ್ರಶ್ನೆ. ಜಮೀರ್ ಅಹಮದ್ ಖಾನ್ ಅವರ ಮುನಿಸು ಕಾಂಗ್ರೆಸ್ಗೆ ಟೆನ್ಷನ್ ತರಿಸಿದೆ. ಜಮೀರ್ ಅಹಮದ್ ಖಾನ್ ದಾವಣಗೆರೆಯ ಕಡೆಗೆ ತಲೆ ಹಾಕಿ ಮಲಗಿಲ್ಲ. ಬದಲಾಗಿ ಕೇರಳ ಎಲೆಕ್ಷನ್ನಲ್ಲಿ ಅವರು ಆ ಕಡೆಗೆ ಯೋಚನೆ ಮಾಡಿದ್ದಾರೆ. ಪ್ರಚಾರದಿಂದ ದೂರ ಉಳಿದಿದ್ದಾರೆ ಜಮೀರ್. ಇದಕ್ಕೆ ಕಾರಣ ಎಸ್ ಮಲ್ಲಿಕಾರ್ಜುನ್ ಅವರು ಆಡಿರುವಂಥ ಮಾತು ಕೂಡ ಅನ್ನೋ ಮಾಹಿತಿ. ಕೇರಳ ಚುನಾವಣೆಯ ನೆಪ ಒಡ್ಡಿ ದಾವಣಗೆರೆಗೆ ಹೋಗಿಲ್ಲ ಜಮೀರ್. ಇದನ್ನ ಸಿದ್ದರಾಮಯ್ಯ ಅವರ ಗಮನಕ್ಕೂ ಅವರು ತಂದಿದ್ದಾರಂತೆ. ಅವರಿಗೆ ಬೇಡ ಅಂತಾದ್ರೆ ನಾನು ಯಾಕೆ ಹೋಗ್ಲಿ ಅಂತ ಜಮೀರು ಕೂಡ ಸಿಎಂ ಮುಂದೆ ಸಿಟ್ಟಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲಬೇಕು ಅಂತ ಬಿಜೆಪಿಯು ಕೂಡ ಪ್ರಯತ್ನದಲ್ಲಿದೆ. ತಮ್ಮ ಅಭ್ಯರ್ಥಿಯ ಪರವಾಗಿ ಬಿಜೆಪಿಯ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ. ಶ್ರೀನಿವಾಸ್ ದಾಸ ಕರಿಯಪ್ಪ ಅವರ ಪರವಾಗಿ ಬಿಜೆಪಿ ನಾಯಕರು ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡ್ತಿದ್ದಾರೆ. ಜಿಎಂ ಸಿದ್ದೇಶ್ವರ್, ರೇಣುಕಾಚಾರ್ಯ ಅವರನ್ನು ಕೂಡ ಜೊತೆಗೂಡಿಸಿ ವಿಜಯೇಂದ್ರ ಸಭೆ ಮಾಡಿದ್ದಾರೆ. ರಾಜಕೀಯವಾಗಿ ಉತ್ತರ ಧ್ರುವ ದಕ್ಷಿಣ ಧ್ರುವ ಅನ್ನೋ ರೀತಿಯಲ್ಲಿದ್ರು. ಅವರಿಬ್ಬರನ್ನು ಜೊತೆ ಸೇರಿಸಿ ಸಭೆ ಮಾಡಿದ್ದಾರೆ. ಒಗ್ಗಟ್ಟಿನಿಂದ ಚುನಾವಣೆ ಮಾಡೋದಕ್ಕೆ ಉಭಯ ನಾಯಕರಲ್ಲಿ ಮನವಿ ಮಾಡಿದ್ದಾರೆ. ಏನೇ ಮನಸ್ತಾಪ ಇದ್ರೂ ಕೂಡ ಮುಂದೆ ಮಾತುಕತೆ ಮೂಲಕ ಬಗೆಹರಿಸೋಣ. ನಮ್ಮ ತಪ್ಪಿನಿಂದಾಗಿ ಹಿಂದಿನ ಚುನಾವಣೆಯಲ್ಲಿ ಸೋಲಾಗಿದೆ. ಸಾಮಾನ್ಯ ಕ್ಷೇತ್ರದಲ್ಲಿ ಒಂದು ವೇಳೆ ಎಸ್ಟಿ ಅಭ್ಯರ್ಥಿಯನ್ನ ಗೆಲ್ಲಿಸಿದ್ರೆ ನಮಗೆ ಲಾಭ ಆಗುತ್ತೆ. ಇದರಿಂದ ಗೆಲ್ಲೋ ಕಡೆಗೆ ಯೋಚನೆ ಮಾಡೋಣ, ಮನಸ್ತಾಪಗಳನ್ನ ಬಗೆಹರಿಸಿಕೊಳ್ಳೋಣ, ಮಾತನಾಡಿ ಬಗೆಹರಿಸಿಕೊಳ್ಳೋಣ ಅಂತ ವಿಜಯೇಂದ್ರ ಅವರು ಸೂಚನೆಯನ್ನ ಕೂಡ ನಾಯಕರುಗಳಿಗೆ ಕೊಟ್ಟಿದ್ದಾರೆ, ದಾವಣಗೆರೆಯ ನಾಯಕರುಗಳಿಗೆ. ಇದರ ಪರಿಣಾಮ ರೇಣುಕಾಚಾರ್ಯ ಮತ್ತು ಜಿಎಂ ಸಿದ್ದೇಶ್ವರ್ ಜೊತೆಗಿದ್ದಾರೆ. ಒಗ್ಗಟ್ಟಿನ ಮುಖಾಂತರ ಎಲೆಕ್ಷನ್ ಗೆಲ್ಲಬೇಕು ಅನ್ನೋದು ಬಿಜೆಪಿಯ ತಂತ್ರಗಾರಿಕೆ. ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡೋದು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶ್ರೀನಿವಾಸ. ಈ ಶ್ರೀನಿವಾಸ ಫೋನ್ ಮಾಡಿ ಮನೆ ಬಂದು ಕೂತ್ಕೊಂಡು ಕೆಲಸ ಮಾಡಿಕೊಡ್ತಾರೆ. ನೀವು ಅವ್ರ ಮನೆ ಭಾಗಕ್ಕೆ ಕಾಯಂತ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ಭಾಗವನ್ನು ಕಾಯುವಂತ ವ್ಯಕ್ತಿ ದಾಸರಿಯಪ್ಪ, ಶ್ರೀನಿವಾಸ ದಾಸರಿಯಪ್ಪ. ಇದು ಬಹಳ ಚೆನ್ನಾಗಿ ಈಗ ರೆಕಾರ್ಡ್ ಸರಿ ಕೊಟ್ಟಿದ್ದೀರ. ಇವತ್ತೇನಾಗಿದೆ, ಒಂದೇ ಮನತನಕ್ಕೆ ಕೊಡ್ತಾರೆ. ಅಪ್ಪ, ಗಂಡ, ಹೆಂಡತಿ, ಮಗ ಈ ರೀತಿಯಾಗಿ ಇವತ್ತು ಅಧಿಕಾರವನ್ನು ಕೊಡ್ತಾರೆ ಅಂತೇಳಿ ಎಲ್ಲ ಸಮಾಜದವರು ಕೂಡ ಸಿಡಿದನ್ನು ನೀವು ನೋಡ್ತಾ ಇದ್ದೀರಿ. ಶ್ರೀನಿವಾಸ್ ಎಲ್ಲರೂ ಕೂಡ ಇವತ್ತು ಗೌರವ ಕೊಡ್ತಾ ಇದ್ದಾರೆ. ಶ್ರೀನಿವಾಸ್ ಅವರಿಗೆ ಭಾರತೀಯ ಜನತಾ ಪಕ್ಷದ ಚಿಹ್ನೆ ಅಂತ ಕಮಲವನ್ನ ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ಕಣ ರಂಗೇರುವಂತದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ಸರಣಿ ಸಭೆಗಳನ್ನು ನಡೆಸಿದ್ದಾರೆ. ನಮ್ಮ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಿದ್ದಾರೆ. ಸರ್, ಈಗ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಮಲ ಅರಳುತ್ತಾ ಸರ್? ನಾನು ಹೇಳ್ತಾ ಇಲ್ಲ, ಕ್ಷೇತ್ರದ ಮತದಾರರು ಈ ಬಾರಿ ಮಾತನಾಡ್ತಾ ಇದ್ದಾರೆ. ಬದಲಾವಣೆಯನ್ನು ಅವರು ಬಯಸ್ತಾ ಇದ್ದಾರೆ. ಉತ್ಸಾಹವನ್ನು ನೋಡಿದ್ರೆ ನಿಶ್ಚಿತವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಕಮಲ್ದು ಅರಳುತ್ತದೆ, ಯಾವುದೇ ಸಂದೇಹ ಇಲ್ಲ. ಸರ್, ಇದು ಶ್ರೀಮಂತ ವರ್ಸಸ್ ಬಡವರ ಚುನಾವಣೆ ಅಂತ ಚರ್ಚೆ ನಡೀತಾ ಇದೆ. ಇದು ಚರ್ಚೆ ಬಡವರು ಮಾಡ್ತಾ ಇದ್ದಾರೆ, ಬಡವರ ಮಧ್ಯೆ ನಡೀತಾ ಇದೆ. ಈ ಕ್ಷೇತ್ರದ ಮತದಾರರು ಬಯಸ್ತಾ ಇರುವಂತದ್ದು ನಮ್ಮ ಮನೆ ಬಾಗಿಲಿಗೆ ನಮ್ಮ ಶಾಸಕರು ಬರಬೇಕು ಅಂತೇಳಿ. ಹಾಗಾಗಿ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂಥ ಬಡ ಕುಟುಂಬದಿಂದ ಬಂದಿರುವಂತಹ ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರನ್ನ ಗೆಲ್ಲಿಸಿದ್ರೆ ಕ್ಷೇತ್ರಕ್ಕೆ ಒಳಿತಾಗ್ತದೆ ಅನ್ನೋ ಭಾವನೆ ಹೊತ್ತು ಜನರಲ್ಲಿ ಇರುವಂತದ್ದು. ಕಾಂಗ್ರೆಸ್ ವಿರುದ್ಧ ಏನು ಅಲ್ಪಸಂಖ್ಯಾತ ಸಮುದಾಯ ಮುನಿಸಿಕೊಂಡಿದೆ, ಅದು ನಿಮಗೆ ಲಾಭ ಆಗುತ್ತೆ ಅನ್ಸುತ್ತಾ? ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ. ಆದರೆ ಯಾರು ದೇಶದ್ರೋಹಿಗಳಿದ್ದಾರೆ ಅಂಥವ್ರನ್ನ ಯಾರು ಕೂಡ ನಾವು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು
ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಅವ್ರ ಸಬ್ಕಾ ವಿಶ್ವಾಸ್ ಅಂದ್ರೆ ಎಲ್ಲರನ್ನೂ ಒಳಗೊಂಡಂತೆ ಅಂತ ಹೇಳಿದ್ರೆ ಈ ಭಾರತ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಈ ದೇಶದ ಹಿಂದೂಗಳು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗಬೇಕು ಅನ್ನೋ ಭಾವನೆಯಲ್ಲಿ ಇವತ್ತು ಪ್ರಧಾನಮಂತ್ರಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎರಡು ಉಪಚುನಾವಣೆಗಳು ರಾಜ್ಯ ರಾಜಕಾರಣದ ದಿಕ್ಸೂಚಿ ಆಗುತ್ತೆ. ರಾಜ್ಯದ ರಾಜಕೀಯದ ದಿಕ್ಕನ್ನು ಬದಲಿಸ್ತಕ್ಕಂಥ ಶಕ್ತಿ ಈ ಉಪಚುನಾವಣೆಗಿದೆ. ಇವರೇನೇ ಆರ್ಭಟ ಮಾಡಿದ್ರೂ ಸಹ ಕಾಂಗ್ರೆಸ್ನವರು ಅವರ ಅಧಿಕಾರದ ದರ್ಪ, ಹಣ ಇದ್ಯಾವುದು ಕೂಡ ಉಪಚುನಾವಣೆಯಲ್ಲಿ ನಡೆಯೋದಿಲ್ಲ. ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲದು ಅರಳುತ್ತದೆ. ಮತದಾರರಿಗೆ ಕೊನೆಯದಾಗಿ ಏನು ಹೇಳಕ್ ಬಯಸ್ತೀವಿ? ವಿಶೇಷವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ನಮ್ಮ ಮತದಾರರನ್ನ ವಿನಂತಿ ಮಾಡ್ತೇನೆ, ಶ್ರೀನಿವಾಸ್ ದಾಸ್ ಕರಿಯಪ್ಪ ನಮ್ಮ ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಬೇಕು. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳುವಂತ ಮಾತು. ಕ್ಯಾಮರಾಮನ್ ಕಿರಣ್ ಜೊತೆ ಮಹಾಂತೇಶ್ ಕುರುಬೆಟ್, ಏಷ್ಯಾನೆಟ್ ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.